ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ, ಸ್ಕೂಲ್ ಎಜುಕೇಷನ್ ವತಿಯಿಂದ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಏನಪ್ಪ ಅಂದರೆ SSLC ರಿಸಲ್ಟ್ಸ್ನ ಮೇ 10ನೇ ತಾರೀಕಿನ ಬದಲಾಗಿ ಮೇ 8ನೇ ತಾರೀಕು ಹೊರಬೀಳುವ ಎಲ್ಲ ಚಾನ್ಸಸ್. ಯಾಕೆಂದರೆ ವ್ಯಾಲ್ಯೂಷನ್ ಆಲ್ರೆಡಿ ಮುಗಿದೋಗಿದೆ, ಕಂಪ್ಲೀಟ್ ಆಗಿದೆ. ಈಗ ಎಲೆಕ್ಷನ್ ಮುಗಿದ ಮರನೇ ದಿವಸನೇ ನಿಮಗೇನೆಂದರೆ ರಿಸಲ್ಟ್ಸ್ನ ಕೊಡಲಿಕ್ಕೆ ತಯಾರಿ ಕೂಡ ನಡೀತಾ ಇದೆ. ಫ್ರೆಂಡ್ಸ್, ಹಾಗೆ ಬಗ್ಗೆ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪುಗಳನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. 2024ನೇ ಸಾಲಿನಲ್ಲಿ SSLC ಎಕ್ಸಾಮ್ಸ್ ಬರೆದು ರಿಸಲ್ಟ್ಗೆ ಕಾಯ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಏನು ಮಾಡಬೇಕಂದ್ರೆ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ರಿಸಲ್ಟ್ಸ್ನ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಎಲೆಕ್ಷನ್ ಮುಗಿದ ಮರನೇ ದಿವಸನೇ ರಿಸಲ್ಟ್ಸ್ನ ಈಗ ಕೊಡಬೇಕು, ಬಿಡುಗಡೆ ಮಾಡಬೇಕು ಅಂತ ಕೂಡ ತಯಾರು ಮಾಡಿದೆ. ಆಲ್ರೆಡಿ ಈಗ ಎಲ್ಲ ಮಾರ್ಕ್ಸ್ನೂ ಕೂಡ ಏನೆಂದರೆ ಕಂಪ್ಯೂಟರ್ಕರಣ ಆ ಥರ ರಿಸಲ್ಟ್ಸ್ ಅಪ್ಡೇಟ್ನ ಮಾಡ್ತಾಯಿದ್ದಾರೆ, ಡಿಜಿಟಲೀಕರಣ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವತ್ತಾನೆ ಅಧಿಕೃತವಾಗಿ ಬಂದಿರತಕ್ಕಂಥ ಮಾಹಿತಿನ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೇ 8ಕ್ಕೆ SSLC ಪರೀಕ್ಷೆ ಫಲಿತಾಂಶ ಹೊರಬೀಳುವ ಸಾಧ್ಯತೆ. 8.5 ಲಕ್ಷ ವಿದ್ಯಾರ್ಥಿಗಳು ಕಾಯ್ತಾ ಇರ್ತಕ್ಕಂಥ ರಾಜ್ಯ SSLC ಫಲಿತಾಂಶ ಮೇ 8ನೇ ತಾರೀಕಂದೇ ಹೊರಬೀಳುವ ಎಲ್ಲ ಸಾಧ್ಯತೆ ಇದ್ದು, ಉತ್ತರ ಪತ್ರಿಕೆ ಮೌಲ್ಯಮಾಪನ ಕಾರ್ಯ ಮುಕ್ತಾಯಗೊಂಡಿದ್ದು ಅಂಕಗಳ ಗಣಕೀಕರಣ ಪ್ರಕ್ರಿಯೆ ನಡೀತಾ ಇದೆ. 4-5 ದಿನಗಳು ಬೇಕಾಗ್ಬೋದು ಅದಂದುಕೊಂಡಂತೆ. ಆದರೆ ಮೇ 7ನೇ ತಾರೀಕು ಏನು ಸೆಕೆಂಡ್ ಫೇಸ್ ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ ಕರ್ನಾಟಕ ರಾಜ್ಯದ, ಅದು ಮುಗಿದ ಮರನೇ ದಿವಸನೇ 8ನೇ ತಾರೀಕು ಫಲಿತಾಂಶ ಪ್ರಕಟಿಸಲಿಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೂಡ ನಿರ್ಧಾರ ಮಾಡಿದೆ. ಗಣಕೀಕರಣ ವಿಳಂಬವಾದರೆ ಸರಿಯಾದ ಸಮಯಕ್ಕೆ ಹೋದರೆ ಏನಾಗುತ್ತೆ ಅಂದರೆ 2ರಿಂದ 3 ದಿನ ಹೆಚ್ಚು ಕಡಿಮೆ ಆಗೋಗ್ಬಿಟ್ಟು ಅದನ್ನು ಬಿಟ್ಟರೆ SSLC ಪರೀಕ್ಷೆ ಫಲಿತಾಂಶ ಏನಪ್ಪ ಅಂದರೆ ಮೇ 8ನೇ ತಾರೀಕು ಅಥವಾ 10ನೇ ತಾರೀಕು ಒಳಗೆ ಬರುತ್ತೆ. ಸೊ ಹಾಗಾಗಿ ಮೇ 8 ಆಲ್ಮೋಸ್ಟ್ ಇವ್ರು ಕೊಡಲಿಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಈಗ ಆಲ್ರೆಡಿ SSLC ಎಕ್ಸಾಮ್ಸ್ ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ ಕೂಡ 2750 ಕೇಂದ್ರಗಳು ಕೂಡ ನಡೆಯಿತು. ಸುಮಾರು 8.6 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಕೂಡ ಬರೆದಿದ್ದರು ಫ್ರೆಂಡ್ಸ್. ಸೊ ಹಾಗಾಗಿ ನಿಮ್ಮದು ಕೂಡ ಏನಾದರೂ ರಿಸಲ್ಟ್ಸ್ ಬರುವಂಥ ಎಲ್ಲ ಸಾಧ್ಯತೆ ಇದೆ. SSLC ರಿಸಲ್ಟ್ಸ್ ಮೇ 8ಕ್ಕೆ ಪ್ರಕಟ. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಬಹುತೇಕ ಪೂರ್ಣ 100% ಮುಗಿದೋಗಿದೆ. ಗಣಕೀಕರಣ ಅಥವಾ ಡಿಜಿಟಲೀಕರಣ ನಡೀತಾ ಇದೆ. 8.5 ಲಕ್ಷ ವಿದ್ಯಾರ್ಥಿಗಳನ್ನು ರಿಸಲ್ಟ್ಸ್ ಅಥವಾ ಹಣೆಬರಹನ 8ನೇ ತಾರೀಕು ಕೂಡ ಪ್ರಕಟ ಮಾಡ್ತಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಹಾಗೆ ವಿದ್ಯಾರ್ಥಿಗಳು ಯಾರು ಕಾಯ್ತಾ ಇದ್ದಾರೆ, ಸೊ ಅವರೆಲ್ಲರೂ ಕೂಡ ರಿಸಲ್ಟ್ಸ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ನೋಡಿ ಫ್ರೆಂಡ್ಸ್. ಇಲ್ಲಿ carresults.car.nic.in ಮುಖಾಂತರ ಕೂಡ ನೀವು ರಿಸಲ್ಟ್ಸ್ನ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ನಿಮ್ಮದು. ಸೊ ಆಟೋಮೆಟಿಕ್ಲಿ ನಿಮ್ಮ ರಿಸಲ್ಟ್ಸ್ ಕೂಡ ಪ್ರಕಟ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ SSLC ರಿಸಲ್ಟ್ಸ್ನ ಚೆಕ್ ಮಾಡ್ಕೋಬೇಕಾಗಿತ್ತಂದರೆ ಈ ಪರ್ಟಿಕ್ಯುಲರು www.carresults.car.nic.in ಮುಖಾಂತರ ಈ ಲಿಂಕನ್ನು ಕೂಡ ಹಾಕಿರ್ತೀನಿ. ಸೊ ಯೂಸ್ ಮಾಡ್ಕೊಳ್ಳಿ. ಹಾಗೆ ಮೇ 8ಕ್ಕೆ ಬಹುತೇಕ ಫಿಕ್ಸ್ ಆಗಿದೆ ಫ್ರೆಂಡ್ಸ್. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.